ಮಹಾಶಿವರಾತ್ರಿಗೆ ಇನ್ನು 2 ದಿನ ಬಾಕಿ ಉಳಿದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮುಖೇನವಾಗಿ ಭಕ್ತರುಗಳ ದಂಡೇ ಹರಿದು ಬರ್ತಾ ಇದೆ. ಆದರೆ ಕಾವೇರಿ ನದಿಯ ನೀರಿನಲ್ಲಿ ಮಾದಪ್ಪನ ಭಕ್ತರು ಡೆಡ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ. ಕಾವೇರಿ ನದಿ ಮುಖೇನವಾಗಿ ಕನಕಪುರ ರಾಮನಗರದ ಮೂಲದ ಭಕ್ತರು ಮಲೆಮಹದೇಶ್ವರ ಕಡೆಗೆ ಹೋಗ್ತಾ ಇದ್ದಾರೆ. ಕಾವೇರಿ ನದಿ ದಾಟೋದಕ್ಕೆ ಇಂದೇ ಅಂತಿಮ ದಿನ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಮಧ್ಯೆ ಚಿರತೆ ದಾಳಿಯ ಆತಂಕದ ಬೆನ್ನಲ್ಲೇ ಅರಣ್ಯ ಇಲಾಖಾ ಸಿಬ್ಬಂದಿ ಹಾಗೆ SDRF ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದು ಲೈಫ್ ಜಾಕೆಟ್ಗಳನ್ನು ಬಳಸಿ ಪಾದಯಾತ್ರಿಕರನ್ನ ದಡ ಮುಟ್ಟಿಸ್ತಾ ಇದ್ದಾರೆ. ದಡ ಮುಟ್ಟಿದಂಥ ಪಾದಯಾತ್ರಿಗಳು ಸರಿಯಾಗಿ ಹೋಗ್ತಾ ಇದ್ದಾರಾ, ಏನು ಎತ್ತ ಸುರಕ್ಷಿತವಾಗಿದ್ದಾರಾ ಅನ್ನೋದ್ರ ಕಡೆಗೆ ಒಂದು ಗಮನ ಕೊಟ್ಟಿದ್ದಾರೆ. ಸೂರಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಬರ್ತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು, ನಾನೀಗ ಏನು ಕಾವೇರಿ ನದಿ ಪಾತ್ರದಲ್ಲಿದ್ದೇನೆ. ಇದೊಂದು ಕಾವೇರಿ ನದಿಯನ್ನು ದಾಟಿಕೊಂಡು ಮಾದಪ್ಪನ ಭಕ್ತಾದಿಗಳು ಪಾದಯಾತ್ರಿಗಳು ಆಗಮಿಸ್ತಾ ಇದ್ದಾರೆ. ಹೀಗೆ ಬರುವಂತಹ ಏನು ಪಾದಯಾತ್ರಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು, ತೊಡಕು, ತೊಂದರೆ, ತಾಪತ್ರೆ, ವಿಘ್ನಗಳು ಬಾರದಂತೆ ಈಗಾಗಲೇ ಕೂಡ SDRF ತಂಡ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಕೂಡ ಈಗ ಬರುವಂತಹ ಭಕ್ತಾದಿಗಳನ್ನು ಕೈಯನ್ನು ಹಿಡಿದು ನದಿಯನ್ನು ದಾಟಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಲೈಫ್ ಜಾಕೆಟನ್ನು ಕೂಡ ಇಟ್ಕೊಂಡಿರುವಂಥದ್ದು ನುರಿತ ಈಜುಪಟುಗಳು ಕೂಡ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮಾದಪ್ಪನ ಪಾದಯಾತ್ರಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಈಗಾಗಲೇ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ತಾವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಹಿಳೆ ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಏನು ಫೈರ್ ಅಂದರೆ SDRF ತಂಡ ಏನಿದೆ, ತಂಡದ ಸಿಬ್ಬಂದಿ ಅವ್ರನ್ನ ಜೋಪಾನವಾಗಿ ನದಿಯನ್ನು ದಾಟಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ನದಿಯಲ್ಲಿ ಕೆಲವು ಕಡೆ ಸಾಕಷ್ಟು ಆಳ ಇರುವಂಥದ್ದು. ಹಾಗಾಗಿ ಬೇರೆ ಕಡೆ ಹೋಗಿ ಒಂದು ವೇಳೆ ಈಜು ಬರೋದೇನಾದರೂ ಕೂಡ ಅವಘಡಗಳು ಆಗಬಹುದು ಅಂತ ಹೇಳಿ ಆ ಒಂದು ಅವಘಡಗಳು ಆಗಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಈಗ SDRF ತಂಡ ಮತ್ತು ಏನು ಫೈರ್ ಅಂದರೆ ಅಗ್ನಿಶಾಮಕ ಸಿಬ್ಬಂದಿರು ಕೂಡ ಬಂದಿರುವಂಥದ್ದು. ಪಾದಯಾತ್ರಿಗಳಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಎಲ್ಲಿಂದ ಬರ್ತಾ ಇದ್ದಾರೆ ಮತ್ತು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ಅಂತ ಹೇಳಿ. ಮೇಡಮ್, ಈಗ ಶಿವರಾತ್ರಿ ಜಾತ್ರೆ ಬರ್ತಾ ಇದೆ, ನದಿ ದಾಡ್ಕೊಂಡು ಬರ್ತಾ ಇದ್ದೀರಾ. ಎಲ್ಲಿಂದ ಬರ್ತಾ ಇದ್ದೀರಾ, ಎಷ್ಟು ಜನ ಬರ್ತಾ ಇದ್ದೀರಾ? ನಾವು 3 ಜನ ಬರ್ತಾ ಇದ್ದೀವಿ. ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. ಬೆಂಗಳೂರಿಂದ ಬರ್ತಾರೆ, ದೊಡ್ಡ ಕಾಲ್ಸ್ ಅಂದರೆ ಬೆಂಗಳೂರಿಂದ ಬರ್ತೀವಿ. ಭಕ್ತಾದಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈಗಾಗಲೇ ಕೂಡ ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ತಾವು ಪಾದಯಾತ್ರಿಗಳು ನದಿಲಿ ನಡ್ಕೊಂಡು ಬರ್ತಾ ಇದ್ದೀರಾ, ಭಯ ಇದೆಯಾ, ಆತಂಕ ಇದೆಯಾ? ನಮಗೆ ಭಯ ಇಲ್ಲ. ನಾವು 8 ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲರೂ ಅಂದರು ಭಯ ಹೋಗಬೇಡಿ ಅಂತ. ನಮಗೆ ಭಯ ಇಲ್ಲ, ಮಾದಪ್ಪ ಇದ್ದಾರೆ. ಆ ನಂಬಿಕೆ ಮೇಲೆ ನಾವು 3 ಜನನೇ ಬಂದುಬಿಟ್ಟು, ನಮ್ಮ ಮನೆಯವರು, ನನ್ನ ತಮ್ಮ ಹೆಂಡತಿ, ನಾನು. ಆಮೇಲೆ ಹುಡುಗರು ತುಂಬ ಹೆಲ್ಪ್ ಮಾಡಿ, ಆಂಟಿ ಬನ್ನಿ ಬನ್ನಿ ಅಂತ ಕರ್ಕೊಂಬಂದ್ರು. ಈಗ ಮೇಡಮ್, ಈಗ ಜಿಲ್ಲಾಡಳಿತ SDRF ತಂಡವನ್ನು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯನ್ನು ಮತ್ತು ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಹಾಕಿದ್ದಾರೆ. ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ತಮಗೆ? ತುಂಬ ವರ್ಷಕ್ಕಿಂತ ಇವತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಸರ್. ತುಂಬ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅವರಿಗೆ. ಈ ವರ್ಷನೇ ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾಡಿರೋದು ಈ ವರ್ಷನೇ ಚೆನ್ನಾಗಿದೆ ಸರ್. ಹಿಂಗೆ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೇದು ಜನಗಳಿಗೆ ಸರ್. ನಮ್ಗೆ ಎಲ್ಲರಿಗೂ ಏನೂ ಭಯನೂ ಇಲ್ಲ, ಭಗವಂತನ ದಯದಿಂದ ಧೈರ್ಯವಾಗಿ ಬಂದಿದ್ದೀವಿ. ನಮ್ಗೆ ಯಾವ ಆತಂಕನೂ ಇಲ್ಲ, ಚೆನ್ನಾಗಿದೆ. ಇದಿಷ್ಟು ಇಲ್ಲಿರುವಂತಹ ಪಾದಯಾತ್ರಿಗಳು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.